ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಫಸ್ಟ್ ಇಯರ್ PUC LBA ಟೆಸ್ಟ್ 3 ಈಗಾಗಲೇ LBA ಟೆಸ್ಟ್ 1 ಹಾಗೂ 2 ಕಂಪ್ಲೀಟ್ ಆಗಿದೆ. LBA ಟೆಸ್ಟ್ 3 ಪ್ರಾರಂಭವಾಗಿದೆ. ಇವತ್ತು ನಡೆದಂಥ ಈ ಚಾಪ್ಟರ್ 3 ಹಾಗೂ ಚಾಪ್ಟರ್ 7 ಮೇಲೆ LBA ಟೆಸ್ಟ್ ನಡೆದಿರುವಂಥದ್ದು ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ, ಚಾಪ್ಟರ್ 7 ಫಾರ್ಮೇಷನ್ ಆಫ್ ಎ ಕಂಪನಿ ಅಂತ. ಹಾಗಿದ್ರೆ ಪಾರ್ಟ್ ಎನಲ್ಲಿ ಯಾವ ಪ್ರಶ್ನೆಗಳು ಇದ್ದಾವೆ ಅಂತ ನಾವು ನೋಡ್ತಾ ಹೋಗೋಣ. ಚೂಸ್ ದಿ ಅಂತ ಇದೆ, ಅದಲ್ವಾ. ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಏನಂತೀರ ಫಾಲೋಯಿಂಗ್ ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 5 ಮಾರ್ಕ್ಸ್ ಅಂತ. PSC ಆರ್ ಆರ್ಗನೈಸ್ಡ್ ಓನ್ಡ್ ಬೈ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಗವರ್ನಮೆಂಟ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಎ ಗವರ್ನಮೆಂಟ್ ಕಂಪ್ನಿ ಈಸ್ ಎ ಕಂಪ್ನಿ ಇನ್ ವಿಚ್ ದ ಪೇಡ್ ಅಪ್ ಕ್ಯಾಪಿಟಲ್ ಹೆಲ್ಡ್ ಬೈ ದ ಗವರ್ಮೆಂಟ್ ಈಸ್ ನಾಟ್ ಲೆಸ್ ದ್ಯಾನ್ ಡ್ಯಾಶ್ ಅಂತ ಇದೆ. 51% ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ ಮಕ್ಕಳೇ. ದಯವಿಟ್ಟು ನಿಮ್ಮ ಬಳಿ ಇರುವಂಥ ಏನಂತಾರೆ LBA 2 ಹಾಗೂ 3 ಕ್ವಶನ್ ಪೇಪರ್ಸ್ಗಳನ್ನು ಈ ಒಂದು ಮೇಲ್ ಐಡಿಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ಕ್ವಶನ್ ನಂಬರ್ 3, ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ದಿ ಫಂಕ್ಷನ್ಸ್ ಆಫ್ ಎ ಪ್ರಮೋಟರ್ ಅಂತ ಇದೆ. ಕ್ವಶನ್ ನಂಬರ್ 3, ಆಲ್ ಆಫ್ ದಿ ಅಬೌವ್. ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷನಲ್ಸು ಹೌದು, ನೇಮ್ ಅಪ್ರೂವಲು ಹೌದು, ಫಿಸಿಬಿಲಿಟಿ ಸ್ಟಡೀಸ್ ಕೂಡ ಹೌದು, ಎಲ್ಲವೂ ಕೂಡ ಹೌದು. ಕ್ವಶನ್ ನಂಬರ್ 3 ಮುಗೀತು. ಇಲ್ಲಿಗೆ ಸೆಕೆಂಡ್ ಮೇನಿಗೆ ಹೋಗ್ತಾ ಇದ್ದೀವಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಇದೆ. ಶೇರ್ ಆಫ್ ಗವರ್ನಮೆಂಟ್ ಕಂಪ್ನಿ ಆರ್ ಪರ್ಚೇಸ್ಡ್ ಇನ್ ದಿ ನೇಮ್ ಆಫ್ ದಿ ಡ್ಯಾಶ್ ಅಂತ ಇದೆ. ಶೇರ್ ಆಫ್ ದ ಗವರ್ನಮೆಂಟ್ ಕಂಪ್ನಿ ಆರ್ ಪರ್ಚೇಸ್ಡ್ ಇನ್ ದ ನೇಮ್ ಆಫ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಡ್ಯಾಶ್ ಈಸ್ ದ ಫಸ್ಟ್ ಸ್ಟೇಜ್ ಇನ್ ದ ಫಾರ್ಮೇಷನ್ ಆಫ್ ಕಂಪ್ನಿ ಅಂತ ಇದೆ. ಪ್ರಮೋಷನ್ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಮ್ಯಾಚ್ ದ ಫಾಲೋಯಿಂಗ್ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಮಿಕ್ಸ್ಡ್ ಎಕನಾಮಿ ಅಂತ ಇದೆ. ರೈಟ್ ಆನ್ಸರ್ ಎಕ್ಸಿಸ್ಟೆನ್ಸ್ ಆಫ್ ಬೋತ್ ಪ್ರೈವೇಟ್ ಆ್ಯಂಡ್ ಪಬ್ಲಿಕ್ ಸೆಕ್ಟರ್. ನಂತರದಲ್ಲಿ ಸ್ಟೇಟರಿ ಕಾರ್ಪೊರೇಷನ್ ಅಂತ ಇದೆ. ಏನಿದು ಸ್ಪೆಷಲ್ ಸೆಟ್ ಇಸ್ ದ ರೈಟ್ ಆನ್ಸರ್. ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಮ್ಯಾಸ್ ದ ಫಾಲೋಯಿಂಗ್ ಡಿಫೈನ್ಸ್ ದ ರಿಲೇಷನ್ಶಿಪ್ ಆಫ್ ದಿ ಮೆಂಬರ್ಸ್ ಆ್ಯಂಡ್ ದಿ ಕಂಪನಿ ಅಂತ. ಮೈ ಡಿಯರ್ ಚಿಲ್ಡ್ರನ್, ಬಹಳ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ. ಸರ್, ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಫಾರ್ ಅವರ್ ಆನ್ಯುವಲ್ ಎಕ್ಸಾಮ್ ಆರ್ ಯೂನಿಟ್ ಟೆಸ್ಟ್ 1 ಅಂತ. 100% ದೀಸ್ ಕ್ವಶನ್ಸ್ ವಿಲ್ ಹೆಲ್ಪ್ ಫಾರ್ ಯುವರ್ ಫೋರ್ತ್ ಕಮಿಂಗ್ ಎಕ್ಸಾಮ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಈಸ್ ಪ್ರೈವೇಟ್ ಸೆಕ್ಟರ್ ಅಂತ ಇದೆ. ಪ್ರೈವೇಟ್ ಸೆಕ್ಟರ್ ಅಂದರೆ ಏನು ಅಂತ. ದಿ ಪ್ರೈವೇಟ್ ಸೆಕ್ಟರ್ ಕನ್ಸಿಸ್ಟ್ ಆಫ್ ಏನಿರುತ್ತೆ, ಬಿಸ್ನೆಸ್ ಓನ್ಡ್ ಬೈ ಇಂಡಿವಿಜುವಲ್ಸ್ ಆರ್ ಗ್ರೂಪ್ ಆಫ್ ಇಂಡಿವಿಜುವಲ್ಸ್. ಎಕ್ಸಾಂಪಲ್, ಪಾರ್ಟ್ನರ್ಶಿಪ್ಪಿನ ಮೇಲೆ ನಡೆಯುವಂಥದ್ದನ್ನು ನಾವು ಪ್ರೈವೇಟ್ ಸೆಕ್ಟರ್ ಅಂತಲೂ ಕೂಡ ಕರಿಬೋದು. ಹೂ ಆರ್ ಪ್ರಮೋಟರ್ಸ್ ಅಂತ ಇದೆ. ಪ್ರಮೋಟರ್ಸ್ ಆರ್ ದ ಪರ್ಸನ್ಸ್ ಏನಂತೀರ ಹೂ ಪರ್ಫಾರ್ಮ್ ವೇರಿಯಸ್ ಫಂಕ್ಷನ್ಸ್ ಟು ಬ್ರಿಂಗ್ ಅ ಕಂಪ್ನಿ ಇನ್ ಟು ಎಕ್ಸಿಸ್ಟೆನ್ಸ್. ದಟ್ ಈಸ್ ದ ರೈಟ್ ಆನ್ಸರ್. ಹೂ ಆರ್ ಪ್ರಮೋಟರ್ಸ್ ಮೈ ಡಿಯರ್ ಚಿಲ್ಡ್ರನ್. ಪ್ರಮೋಟರ್ಸ್ ಆರ್ ದಿ persons who perform various functions to bring a company into existence. That is the right answer. Part B, my dear children, answer any 4 anta ide. What are departmental undertakings ಅಂತ ಇದೆ. ಇದಕ್ಕೆ ಸ್ವಲ್ಪ ಲೆಂತಿ ಆಗಿದೆ. ಆನ್ಸರನ್ನು ತಾವುಗಳು ನೋಡ್ಕೊತೀರಾ ಅಂದುಕೊಂಡಿದ್ದೇನೆ. ಇದು ಬಹಳ ಈಸಿಯಾಗಿರುವಂಥದ್ದು. ಗಿವ್ ದಿ, ಯಾಕಂದರೆ ಆನ್ಸರ್ ಎನಿ 4 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಗಿವ್ ದ ಮೀನಿಂಗ್ ಆಫ್ ಜಾಯಿಂಟ್ ವೆಂಚರ್ ಕೂಡ ಇದೆ. ನೇಮ್ ಎನಿ 2 ಸ್ಟೇಜಸ್ ಆಫ್ ಫಾರ್ಮೇಷನ್ ಆಫ್ ಎ ಕಂಪನಿ. ಎಲ್ಲರಿಗೂ ಕೂಡ ಗೊತ್ತು, ಪ್ರಮೋಷನ್ ಆಗಿರ್ಬೋದು, ಇನ್ಕಾರ್ಪೊರೇಷನ್ ಅಥವಾ ಕ್ಯಾಪಿಟಲ್ ಏನಿದೆ ಸಬ್ಸ್ಕ್ರಿಪ್ಷನ್ ಕೂಡ ಆಗಿರ್ಬೋದು. ನೇಮ್ ಎನಿ 2 ಸ್ಟೇಜಸ್ಸಿಗೆ, ಆಯಿತಾ. ಕ್ವಶನ್ ನಂಬರ್ 4, ಸ್ಟೇಟ್ ಎನಿ 2 ಫಂಕ್ಷನ್ಸ್ ಆಫ್ ಪ್ರಮೋಟರ್ಸ್ ಅಂತ ಇದೆ. ಈಗ ತಾನೇ ಮಾತಾಡಿದ್ವಲ್ವ, ಫೀಸಿಬಿಲಿಟಿ ಆಗಿರ್ಬೋದು, ಏನಂತೀರ ನೇಮ್ ಅಪ್ರೋಚು ಅಥವಾ ಅಪಾಯಿಂಟ್ಮೆಂಟ್ ಆಫ್ ಪ್ರೊಫೆಷ್ನಲ್ಸ್ ಆಗಿರ್ಬೋದು. ದೀಸ್ ಆರ್ ದಿ ಆಗಿರುತ್ತೆ ಇಲ್ಲ ಅಲ್ವಾ. ನೆಕ್ಸ್ಟು ಸೇಮ್ ನೋಡಿ, ಆ ಕ್ವಶನ್ MCQಸಲ್ಲಿ ಇಲ್ಲಿ ಬಂದಿದ್ದು. ಸ್ಟೇಟ್ ಎನಿ 2 ಏನಿದೆ ಕಾಸಸ್ ಆಫ್ ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಇದೆ. ಇದು ಕೂಡ ಈಸಿ. ನೇಮ್ ಕ್ಲಾಸ್ ಆಗಿರ್ಬೋದು ಅಥವಾ ಆಬ್ಜೆಕ್ಟಿವ್ ಕ್ಲಾಸ್ ಆಗಿರ್ಬೋದು, ಎರಡೂ ಕೂಡ ಹೌದು. 1 ಅಂತ ಹಾಕಿ ನೇಮ್ ಕ್ಲಾಸ್ ಅಂತ ಬರೀರಿ. 2 ಅಂತ ಹಾಕಿಬಿಟ್ಟು B ಅಂತ ಹಾಕಿ ಆಬ್ಜೆಕ್ಟಿವ್ ಕ್ಲಾಸ್ ಅಂತ, ಆಬ್ಜೆಕ್ಟ್ಸ್ ಕ್ಲಾಸ್ ಅಂತ ಬರೀರಿ. ಆಬ್ಜೆಕ್ಟ್ಸ್, ಒಂದು ಆಬ್ಜೆಕ್ಟ್ಸು, ಇನ್ನೊಂದು ನೇಮ್. ಗಿವ್ ದಿ ಮೀನಿಂಗ್ ಆಫ್ ಪ್ರಾಸ್ಪೆಕ್ಟಸ್ ಅಂತ ಇದೆ. ಪ್ರಾಸ್ಪೆಕ್ಟಸ್ಸಿನ ಮೀನಿಂಗನ್ನು ಕೊಡಿ ಅಂತ. ಇಟ್ ಈಸ್ ಪ್ರಾಸ್ಪೆಕ್ಟಸ್ ಅನ್ನೋದು ಇಟ್ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಟು ದ ಪಬ್ಲಿಕ್ ಟು ಅಪ್ಲೈ. ನೋಡಿ, ಅರ್ಥ ಆಗುತ್ತಾ ಮೀನಿಂಗ್ ಆಫ್ ಪ್ರಾಸ್ಪೆಕ್ಟಸ್ಸಿಗೆ? ಇಟ್ ಈಸ್ ಅನ್ ಇನ್ವಿಟೇಷನ್. ನೋಡಿ, ಒಂದು ಇನ್ವಿಟೇಷನ್ ಕೊಟ್ಟ ಹಾಗೆ ಪ್ರಾಸ್ಪೆಕ್ಟಸ್ಸು ಎಲ್ಲರಿಗೂ, ಬನ್ನಪ್ಪ ನಮ್ಮ ಕಂಪ್ನಿನಲ್ಲಿ ಇವೆಲ್ಲ ಇದಾವೆ, ಬರ್ರಿ ಅಂತ. ಇಟ್ ಈಸ್ ಅನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಅಪ್ಲೈ ಫಾರ್ ಶೇರ್ಸ್ ಆರ್ ಡಿಬೆಂಚರ್ ಆಫ್ ದಿ ಕಂಪ್ನಿ. ಕ್ಲಿಯರ್ ಆಲ್ ಆಫ್ ಯು. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗಿರಲಿ. ನೋಡಿ ಮಕ್ಕಳೇ, ಇದು ದಿಸ್ ಈಸ್ ಅವರ್ ಮೇಲ್ ಐಡಿ. ಪ್ಲೀಸ್ ಸೆಂಡ್ ಯುವರ್ ಕ್ವಶನ್ ಪೇಪರ್ಸ್. ನಿಮ್ಮ ಕ್ವಶನ್ ಪೇಪರ್ಸ್ಗಳನ್ನು ಫೋಟೋ ಹೊಡೆದ್ಬಿಟ್ಟು ನಮ್ಮ ಒಂದು ಮೇಲ್ ಐಡಿಗೆ ಕಳುಹಿಸಿ ಆಯಿತಾ. ಹೆಲ್ಪ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಷ್ಟೇ. ಪಾರ್ಟ್ ಸಿ ಎನಿ 3 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ ಹಿಯರ್ 4 ಮಾರ್ಕ್ಸ್ ಮೈ ಡಿಯರ್ ಚಿಲ್ಡ್ರನ್. 6 ಪ್ರಶ್ನೆಗಳಿದ್ದಾವೆ. ಯಾವುದಾದ್ರೂ 3ಕ್ಕೆ ತಾವುಗಳು ಉತ್ತರವನ್ನು ಬರೀಬೋದು. ಆಲ್ ಕ್ವಶನ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್. ದೀಸ್ ಕ್ವಶನ್ಸ್ ಆರ್ ಸೆಟ್, ದಿಸ್ ಕ್ವಶನ್ ಪೇಪರ್ ಈಸ್ ಸೆಟ್ ಆನ್ ದಿ ಏನಿದ್ದೀರ ತಾವುಗಳು ಏನದು
ಕ್ವಶನ್ ಬ್ಯಾಂಕ್ ಆಯಿತಾ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್.